ಶಿಕ್ಷಣಕ್ಕೆ ಅಂತ್ಯವಿಲ್ಲ. ದೇರ್ ಈಸ್ ನೋ ಎಂಡ್ ಫಾರ್ ಎಜುಕೇಶನ್ ಅಂತ ಒಂದು ಮಾತಿದೆ. ಅದಕ್ಕೆ ನಮಗೆ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ, ನೀವೆಷ್ಟೇ ಕಲಿತ್ರೂ ಇನ್ನೂ ಕಲಿಯೋದಕ್ಕೆ ಸಾಗರದಷ್ಟು ಇರುತ್ತೆ ಅಂತ. ಸೊ ಈ ಮಾತು ಅದು ಈಗಿನ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸಿಕ್ಕಾಪಟ್ಟೆ ನಾವೆಲ್ಲ ನೆನ್ಪು ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಒಂದೇ ಒಂದು ಸಿಂಗಲ್ ಡಿಗ್ರಿ ಇಟ್ಕೊಂಡು ನಮ್ಮ ಡ್ರೀಮ್ ಜಾಬ್ ಆಗಿರ್ಬೋದು, ಡ್ರೀಮ್ ಸ್ಯಾಲ್ರಿ ಪ್ಯಾಕೇಜನ್ನು ನಾವು ಪಡ್ಕೋತೀವಿ ಅಂತಂದರೆ ಬಹಳನೇ ಕಷ್ಟ ಆಗುತ್ತೆ. ಹಾಗಿದ್ರೆ ಏನು ಮಾಡಬೇಕು? ಆ ನಿಮ್ಮ ಪ್ರಶ್ನೆಗೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮ ಉತ್ತರ ನೀಡುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪಬ್ಲಿಕ್ ಟಿವಿಯ ವಿದ್ಯಾಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯಾ ಶೆಟ್ಟಿ. ಸೊ ವಿದ್ಯಾಮಂದಿರ ಅಂತ ಅಂದ ತಕ್ಷಣ ಇದು ನಿಮಗೆಲ್ಲ ಹೊಸದು ಖಂಡಿತ ಅಲ್ವೇ ಅಲ್ಲ. ಯಾಕಂದರೆ ವಿದ್ಯಾಮಂದಿರ ಕಳೆದ 2 ವರ್ಷಗಳಿಂದ ನಮ್ಮ ಪಬ್ಲಿಕ್ ಟಿವಿಯ ಸಹಯೋಗದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮೆಗಾ ಎಜುಕೇಷನ್ ಎಕ್ಸ್ಪೋನ ಮಾಡ್ತಾ ಬಂದಿದೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಇದೇ ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ನೇ ತಾರೀಕು ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರುವಂತಹ ಸರ್ಕಾರಿ ಶಾಲಾ ಮೈದಾನ KC ಜನರಲ್ ಆಸ್ಪತ್ರೆ ಎದುರು ಇಲ್ಲಿ ವಿದ್ಯಾಮಂದಿರ ನಡೆಯುತ್ತೆ. ಸೊ ವಿದ್ಯಾಮಂದಿರ ಅಂತಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಮೆಗಾ ಎಜುಕೇಷನ್ ಎಕ್ಸ್ಪೋ. ಸೊ ಪೋಸ್ಟ್ ಗ್ರಾಜ್ಯುಯೇಷನ್ ಯಾಕೆ ಮಾಡಬೇಕು, ಇದನ್ನು ನಾನು ನಿಮಗೆ ಹೇಳಿದ್ರೆ ಖಂಡಿತ ಅದು ಇನ್ಕಂಪ್ಲೀಟ್ ಆಗುತ್ತೆ. ಈ ವಿಷಯದ ಕುರಿತವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ವಿಶೇಷ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಮೊದಲೇದಾಗಿ ಇವತ್ತು ನಮ್ಮ ಜೊತೆ ಇರುವಂಥದ್ದು ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ನ ಪ್ರೊಫೆಸರ್ ಹಾಗೂ ಅಸೋಸಿಯೇಟ್ ಡೀನ್ ರಿಸರ್ಚ್ ಅಂಡ್ ಇನೋವೇಷನ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಟಿ ನಿರಂಜನ ಪ್ರಭು ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ಚಾಣಕ್ಯ ಯೂನಿವರ್ಸಿಟಿಯ ಡೈರೆಕ್ಟರ್ ಆಫ್ ಸ್ಟೂಡೆಂಟ್ ಅಫೇರ್ಸ್ ಹಾಗೂ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ನ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಭವಾನಿ ಅವರು ನಮ್ಮ ಜೊತೆ ಇದ್ದಾರೆ. ಮ್ಯಾಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೂ BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿಯ ಡೈರೆಕ್ಟರ್ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ MBA ಈ ಒಂದು ಶಾಲೆಯಿಂದ, ಈ ಒಂದು ವಿದ್ಯಾಸಂಸ್ಥೆಯಿಂದ ನಮ್ಮ ಜೊತೆ ಇರುವಂಥದ್ದು ನವೀನ್ ಕುಮಾರ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ 3 ಜನ ವಿಶೇಷ ಅತಿಥಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ಪ್ರಶ್ನೆಗಳು ನನಗೂ ಕೂಡ ಇದೆ. ಸೊ ಒಬ್ಬೊಬ್ಬರಾಗಿ ನಾನೀಗ ಕೇಳ್ತಾ ಹೋಗ್ತೀನಿ. ನೀವು ನಮ್ಮ ಜೊತೆ ನಿಮಗೆ ಇರುವಂಥ ಒಂದು ವಿಷಯಗಳನ್ನ ಹಂಚ್ಕೋಬೇಕು. ಸರ್ ತಮಗೆ ಮೊದಲನೇ ಪ್ರಶ್ನೆ ಕೇಳೋದಾದರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಯಾಕೆ ಮಾಡಬೇಕು? ಇದು ಎಲ್ಲರ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ. ತುಂಬ ಸೂಕ್ತವಾದಂಥ ಪ್ರಶ್ನೆ ಕೇಳಿದ್ದೀರಾ. ನೋಡಿ, ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸಲ್ಲಿ ಒಂದು ಹಂತದವರೆಗಿನ ಸ್ಕಿಲ್ಸ್ ಮಾತ್ರ ಕೊಡ್ತೇವೆ. ಆದರೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಬರೀ ಅಂಡರ್ ಗ್ರ್ಯಾಜುಯೇಟ್ ಸ್ಕಿಲ್ಸ್ಗೆ ಅಷ್ಟೇ ಸೀಮಿತವಾಗಿರಲ್ಲ. ಅಲ್ಲಿ ಅದಕ್ಕಿಂತ ಮೇಲಿನದಾಗಿ ಕೆಲವು ಸ್ಕಿಲ್ಸ್ ಬೇಕಾಗುತ್ತೆ. ಅಂಥ ಒಂದು ಜಾಬ್ ರಿಕ್ವೈರ್ಮೆಂಟ್ಗೆ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಆಲ್ ಫೀಲ್ಡ್ಸ್, ನಾಟ್ ಓನ್ಲಿ ಸೈನ್ಸ್, ನಾಟ್ ಓನ್ಲಿ ಇನ್ ಮ್ಯಾನೇಜ್ಮೆಂಟ್. ಇನ್ ಆಲ್ ಫೀಲ್ಡ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರೀಸ್ ಆರ್ ವೆರಿ ಮಚ್ ರಿಕ್ವೈರ್ಡ್ ಆ್ಯಂಡ್ ರೆಲೆವೆಂಟ್ ಸ್ಕಿಲ್ಸ್ ಅದು ಎಲ್ಲರಿಗೂ ಅಗತ್ಯ ಇದೆ. ಹಾಗಾದಾಗ ನಾವು ಇಂಡಸ್ಟ್ರಿನಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಇಂಡಸ್ಟ್ರಿ ಕೂಡ ಅದರ ಬೆಳವಣಿಗೆಗೆ ಕಾರಣ ಆಗುತ್ತೆ. ಓಕೆ ಮ್ಯಾಮ್, ನಿಮಗೆ ಕೇಳುವಂಥದ್ದಾದರೆ, ಈಗ ಡಿಗ್ರಿ ಆದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾಗುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ಸ್ ಇದನ್ನು ಯಾವ ರೀತಿಯಾಗಿ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಯಾವ ರೀತಿಯಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಸ್ನ ತಗೋಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳೋದಾದರೆ? ಶೋರ್. ಎಂಟ್ರೆನ್ಸ್ ಎಕ್ಸಾಮ್ಸ್ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಯಾವ ಯೂನಿವರ್ಸಿಟಿಗೆ ಒಂದು ಸ್ಟೂಡೆಂಟ್ ಅಪ್ಲೈ ಮಾಡ್ತಿದ್ದಾರೆ ಅಂತ. ನಾವು ಕೆಲವೊಂದು ಪ್ರೋಗ್ರಾಮ್ಸ್, ಫಾರ್ ಎಕ್ಸಾಂಪಲ್ MCOM ಅಂತ ಪ್ರೋಗ್ರಾಮಿಗೆ ಅಥವಾ MSCಗೆ ಅವರಿಗೆ PGCET ಅನ್ನೋ ಕಾನ್ಸೆಪ್ಟ್ ಇರಲ್ಲ. ಯೂನಿವರ್ಸಿಟಿ ಅವರೇ ಡೈರೆಕ್ಟಾಗಿ ಕರೆದು ಮಾಡುವಂಥದ್ದು. ಪಬ್ಲಿಕ್ ಯೂನಿವರ್ಸಿಟೀಸ್ನಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟು ರ್ಯಾಂಕಿಂಗ್ ಮಾಡ್ತಾರೆ ಬೇಸ್ಡ್ ಆನ್ ದಿ ಟೋಟಲ್ ಮಾರ್ಕ್ಸ್. ಪ್ರೈವೇಟ್ ಯೂನಿವರ್ಸಿಟೀಸ್ನಲ್ಲಿ ಅವ್ರದ್ದೇ ಆದಂಥ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದ್ದು ಮಕ್ಕಳು ಅದಕ್ಕೆ ತಗೊಂಡು ಅದನ್ನು ಒಳ್ಳೆಯ ಸಂಖ್ಯೆ ಪಡೆದ್ರೆ ಅವರಿಗೆ ಅಲ್ಲಿ ಸೀಟ್ ಸಿಗುತ್ತೆ. ಸೊ ಈ ಒಂದು ವೆರೈಟಿ ಆಗಿರೋಂಥ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಅನ್ನೋದು ಡಿಪೆಂಡ್ಸ್ ಆನ್ ಯಾವ ಯೂನಿವರ್ಸಿಟಿಗೆ ಅವ್ರು ಅಪ್ಲೈ ಮಾಡ್ತಿದ್ದಾರೆ ಅಂತ. ಕೆಲವೊಂದು ಲೈಕ್ MCA ಅಥವಾ MTech ಅಥವಾ MBA ಇಂಥವಕ್ಕೆ ಎಲ್ಲ ಕಡೆಗೂ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ. ಯಾಕೆಂದರೆ 2 ವೆರೈಟಿ ಸೀಟ್ಸ್ ಇರುತ್ತೆ. ಒಂದು ಮ್ಯಾನೇಜ್ಮೆಂಟ್ ಕೋಟಾ ಅಂತ ಒಂದು ಹೇಳ್ತೀವಿ, ಇನ್ನೊಂದು ಗವರ್ಮೆಂಟ್ ಕೋಟಾ. ಸೊ ಈ 2 ಕೋಟಾಗೂ ಅವರದೇ ಆದಂಥ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತವೆ. ಸೊ ಗವರ್ಮೆಂಟ್ ಆದರೆ PGCET, ಕರ್ನಾಟಕದಲ್ಲಿ PGCET ಅನ್ನೋದು ಅವ್ರು ತೊಗೊಳ್ಳೇಬೇಕಾಗುತ್ತೆ. ಅದು ತೊಗೊಂಡು ಅವ್ರು ಅದರಲ್ಲಿ ಚೆನ್ನಾಗಿ ಬಂದು ರ್ಯಾಂಕಿಂಗ್ ಬಂದಾಗ ಅವ್ರಿಗೆ ಗವರ್ಮೆಂಟ್ ಪ್ರಕಾರವಾಗಿ ಅಲಾಟ್ಮೆಂಟ್ ಆಗುತ್ತೆ ಸೀಟ್ಸ್. ಅದೇ ಪ್ರೈವೇಟ್ ಯೂನಿವರ್ಸಿಟೀಸ್ ಅಥವಾ ಬೇರೆ ಅಫಿಲಿಯೇಟೆಡ್ ಕಾಲೇಜಸ್ನಲ್ಲೆಲ್ಲ ಬೇಸ್ಡ್ ಆನ್ ಫಾರ್ ಎಕ್ಸಾಂಪಲ್ MBAನಲ್ಲಿ ವಿ ಹ್ಯಾವ್ KMAT ಅಂತ ಹೇಳ್ತಾರೆ, ಮತ್ತು MAT ಇದೆ, ZAT ಇದೆ, ಸಾಕಷ್ಟು ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಇದೆ. ಅದಲ್ಲದೆ ಪ್ರೈವೇಟ್ ಯೂನಿವರ್ಸಿಟಿ, ಇವಾಗ ಚಾಣಕ್ಯನಲ್ಲಿ ನಮ್ಮದೇ ಆದಂಥ ಒಂದು ಪರೀಕ್ಷೆ ಇದೆ, ಕಪ್ ಅಂತ ಕರಿತೀವಿ ನಾವು ಅದನ್ನು. ಸೊ ಈ ಒಂದು ಪರೀಕ್ಷೆಗಳು ತಗೊಂಡು ಅವರು ಅದನ್ನು ಆ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ಗೆ ಬರ್ಬೋದು. ಬಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇಸ್ ಅ ಮಸ್ಟ್. ಸೊ ಅದನ್ನು ವಿದ್ಯಾರ್ಥಿಗಳು ಗಮನಕ್ಕೆ ಇಟ್ಕೊಂಡು ಯಾವ ಡೇಟ್ಸು ಎಲ್ಲೆಲ್ಲಿ ಆಗ್ತಿದೆ ಅನ್ನೋದು ಅದನ್ನು ಅವ್ರ ಗಮನದಲ್ಲಿರಬೇಕು.
ಓಕೆ ನವೀನ್ ಸರ್, ತಮಗೆ ಕೇಳೋದಾದರೆ ಈಗ ಪಿ ಜಿ ಅಂತ ಅಂದ ತಕ್ಷಣ ಇನ್ ಜನರಲ್ ಒಂದಷ್ಟು ಕೋರ್ಸ್ಗಳ ಬಗ್ಗೆ ಮಾತ್ರ ಜನರಿಗೆ ಮಾಹಿತಿ ಇರುತ್ತೆ, ಆದರೆ ಬಹಳಷ್ಟು ಕೋರ್ಸ್ಗಳಿರುತ್ತೆ. ಈಗ ನಮ್ಮ ವಿದ್ಯಾಮಂದಿರದಲ್ಲೇ 50ಕ್ಕೂ ಹೆಚ್ಚು ಪಿ ಜಿ ಕೋರ್ಸ್ಗಳ ಬಗ್ಗೆ ನಾವು ಇನ್ಫಾರ್ಮೇಷನ್ ನೀಡ್ತೀವಿ. ಸೊ ತಮಗೆ ಕೇಳೋದಾದರೆ ಯಾವ ರೀತಿಯಾದಂಥ ಪಿ ಜಿ ಕೋರ್ಸ್ಗಳಿದೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ, ಆ್ಯಂಡ್ ಥ್ಯಾಂಕ್ಸ್ ಟು ಪಬ್ಲಿಕ್ ಟಿವಿ ಫಾರ್ ಇನ್ವೈಟಿಂಗ್ ಮೀ ಟು ಬಿ ಪಾರ್ಟ್ ಆಫ್ ಸಚ್ ಅ ಎಸ್ಟೀಮ್ಡ್ ಪ್ಯಾನಲ್. ಟು ಆನ್ಸರ್ ಯುವರ್ ಕ್ವೆಶ್ಚನ್, ಆಪ್ಷನ್ಸ್ ಜಾಸ್ತಿ ಇದ್ದಾವೆ. ಎಸ್ಪೆಷಲಿ ಪೋಸ್ಟ್ ಗ್ರ್ಯಾಜುಯೇಷನ್ಗಿಂತ ಹಿಂದೆಗಡೆ ಹೋದರೆ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಏನಿದಾವೋ, ಮುಂಚೆ ನಮಗೇನಿತ್ತು ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಅಂದರೆ ನೀವು ಮೆಡಿಸಿನ್ ಮಾಡ್ತೀರಾ, ಒಂದು ವೇಳೆ ಮೆಡಿಸಿನ್ ಆಗಿಲ್ಲ ಅಂದರೆ ಇಂಜಿನಿಯರಿಂಗ್ ಮಾಡ್ತೀರಾ, ಒಂದು ವೇಳೆ ಇಂಜಿನಿಯರಿಂಗ್ ಆಗಿಲ್ಲ ಅಂದರೆ 3 ಇಯರ್ ಡಿಗ್ರಿ ಕೋರ್ಸಸ್. 3 ಇಯರ್ ಡಿಗ್ರಿ ಕೋರ್ಸಲ್ಲಿ ನಮಗೆ BCom ಇದೆ, BSc ಇದೆ, BA ಇದೆ, BCA ಇದೆ, ಏನು ಬೇಕಾದ್ರೂ ಮಾಡ್ಬೋದು. ನಾವು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸಲ್ಲಿ ಕೂಡ, ಫಾರ್ ಎಕ್ಸಾಂಪಲ್ ವೆದರ್ ಇಟ್ ಇಸ್ ಚಾಣಕ್ಯ ಯೂನಿವರ್ಸಿಟಿ ಆರ್ ರಾಮಯ್ಯ ಯೂನಿವರ್ಸಿಟಿ, ವಿತಿನ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ನೀವು ಅವರ ವೆಬ್ಸೈಟ್ ನೋಡಿದ್ರೆ ದೇ ಹ್ಯಾವ್ ಅಪ್ ಟು 70 to 80 ಪ್ರೋಗ್ರಾಮ್ಸ್ ಜಸ್ಟ್ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ. ಸೊ ನೀವು ಇಷ್ಟು ಪ್ರೋಗ್ರಾಮ್ಸ್ ಆಫರ್ ಮಾಡಿದಾಗ ವೆನ್ ಯು ಫಿನಿಶ್ ಯುವರ್ ಅಂಡರ್ ಗ್ರ್ಯಾಜುಯೇಟ್, ವಾಟ್ ಡು ಯು ಡೂ ನೆಕ್ಸ್ಟ್, ರೈಟ್? ಆ ಒಂದು ಆಪ್ಷನ್ ಬಂದಾಗ ಟ್ರೆಡಿಷ್ನಲ್ ಮೆಥಡಲ್ಲಿ ನಾವು ನೋಡಿದ್ರೆ ಇಂಜಿನಿಯರ್ಸ್ ಮಾಡಿರೋರು, BCom ಮಾಡಿರೋರು ಜನರಲಿ MBAಗೆ ಹೋಗ್ತಾರೆ ಅಥವಾ MTech ಹೋಗ್ತಾರೆ, BE ಮಾಡಿರೋರು. BCom ಮಾಡಿರೋರು ಏನು ಮಾಡ್ತಾರೆ, MComಗೆ ಹೋಗ್ತಾರೆ. ಸೊ ಈ ರೀತಿ ಟ್ರೆಡಿಷ್ನಲಿ ದೆರ್ ಆರ್ ಸರ್ಟನ್ ಸಿಸ್ಟಮ್ ದಟ್ ಈಸ್ ಇನ್ ಪ್ಲೇಸ್ ದಟ್ ಕನೆಕ್ಟ್ಸ್ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಟು ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್. What has changed in the last decade is that the undergraduate programs have expanded. You have a universe of undergraduate programs, as a result of which postgraduate programs ಏನಿದೆಯೋ ನಮ್ಮಲ್ಲಿ ಅದು ಎಕ್ಸ್ಪ್ಯಾಂಡ್ ಆಗಿದೆ ಈಗ. If you look at MS Ramaya University or Chanakya University or Presidency or any of these big universities that have come up today, within MBA itself, you have general MBA and you have MBA in operations, supply chain management, data analysis. ಈ ರೀತಿ MBA-ಲೇ 15 ಸ್ಪೆಷಲೈಸೇಷನ್ ಇದೆ. MBA-ನಲ್ಲಿನೇ 15 ಸ್ಪೆಷಲೈಸೇಷನ್ ಇದೆ, ರೈಟ್? ನಾವು ಯು ಥಿಂಕ್ ಅಬೌಟ್ MTech. ಸರ್ ಹೇಳಿದಾಗೆ ವಿತಿನ್ ದ ಟೆಕ್ನಾಲಜಿ ಫೀಲ್ಡ್ ಇಟ್ ಸೆಲ್ಫ್ MS, MTech. ಅದಾದಮೇಲೆ ಯು ಕ್ಯಾನ್ ಗೋ ಫಾರ್ MCom. ದೆನ್ ಯು ಕ್ಯಾನ್ ಡೂ ಅ ಜೆನೆರಿಕ್ MS ಇನ್ ಮೆನಿ ಡಿಫ್ರೆಂಟ್ ಫೀಲ್ಡ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, 2 year degrees, 1 year masters, many options that are available today. But the bottom line being, ನೀವು ಅಂಡರ್ ಗ್ರ್ಯಾಜುಯೇಟಲ್ಲಿ ಏನು ಮಾಡ್ತೀರಾ, what you can use from there that will benefit you when you join postgraduate. Options are many, but what connects what you have studied to what you want to study? Yes, right. ಜಸ್ಟ್ ಇದಕ್ಕೆ ಒಂದು ಆ್ಯಡ್ ಮಾಡಬೇಕು ಅಂದರೆ, ಈ ಇಂಡಸ್ಟ್ರಿ ಇಂಟರ್ಡಿಸಿಪ್ಲಿನರಿ ರಿಸರ್ಚ್ಗೆ ತುಂಬ ಎಂಫಸಿಸ್ ಕೊಡುತ್ತೆ. ಇಂಟರ್ಡಿಸಿಪ್ಲಿನರಿ ರಿಸರ್ಚ್ ನಾವು ಆ ದೃಷ್ಟಿಕೋನದಲ್ಲಿ ನೋಡಿದಾಗ, ನಾವು BSc BCom ಏನೇ ಮಾಡಿದ್ದೀವಿ ಅಂತಂದರೆ, ಫರ್ದರ್ ನಾವು ಮ್ಯಾನೇಜ್ಮೆಂಟ್ ಕಡೆ ಹೋಗ್ತೀವ ಅಥವಾ ನಮ್ಮದೇ ಒಂದು ಫೀಲ್ಡಲ್ಲಿ PG ಪರ್ಸ್ಯೂ ಮಾಡ್ತೀವ, ಮಾಡ್ಬೋದು. 2 ಆಪ್ಷನ್ ಇರುತ್ತೆ ಅಲ್ಲಿ. ನಿಮಗೆ ಇಂಟರ್ಡಿಸಿಪ್ಲಿನರಿ ಮಾಡುವಾಗ 2ಕ್ಕೂ ಬೇಕಾಗುತ್ತೆ. ಅವಾಗ UGನಲ್ಲಿ ಒಂದು ಸರ್ಟನ್ ಲೆವೆಲ್ ಆಫ್ ಸ್ಕಿಲ್ಸ್ ಅಕ್ವೈರ್ ಮಾಡಿರ್ತೀರ, PGನಲ್ಲಿ ಅದರ್ ಸೆಟ್ ಆಫ್ ಸ್ಕಿಲ್ಸ್ ಯು ಆರ್ ಗೋಯಿಂಗ್ ಟು ಅಕ್ವೈರ್. ಆ ಒಂದು ಆಪ್ಷನ್ ನೋಡಿದಾಗ ಸ್ಟೂಡೆಂಟ್ಸ್ಗೆ ತುಂಬ ಆಪರ್ಚುನಿಟೀಸ್ ಇದೆ. ಮತ್ತು ಇತ್ತೀಚೆಗೆ MTech ಪ್ರೋಗ್ರಾಮ್ಸ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸಸ್, ಸೈಬರ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಎಲ್ಲ ಯೂನಿವರ್ಸಿಟಿಗಳಲ್ಲಿ ಈ ಪ್ರೋಗ್ರಾಮ್ ಇದೆ. ಓಕೆ ಓಕೆ ಭವಾನಿ ಮ್ಯಾಮ್, ನಿಮಗೆ ಕೇಳೋದಾದರೆ, ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ನೋಷನ್ ಇದೆ, ಏನಪ್ಪ ಅಂದರೆ ಡಿಗ್ರಿ ಆದಮೇಲೆ ಮಾಸ್ಟರ್ಸನ್ನು ಫಾರಿನ್ನಲ್ಲಿ ಮಾಡೋದ್ರಿಂದ ನಮ್ಮ ಕರಿಯರ್ ತುಂಬ ಉಜ್ವಲವಾಗಿರುತ್ತೆ, ಇದೊಂದು ಥಾಟ್ ಇದೆ. ಆದರೆ ಕರ್ನಾಟಕದಲ್ಲೇ ಇಷ್ಟು ಒಳ್ಳೊಳ್ಳೆ ಸಂಸ್ಥೆಗಳಿರಬೇಕಾದ್ರೆ ಯಾಕೆ ಕರ್ನಾಟಕದಲ್ಲಿ ಮಾಡೋದಕ್ಕೆ ಚೂಸ್ ಮಾಡಲ್ಲ, ಅಥವಾ ಇಲ್ಲಿಗೂ ಅಥವಾ ವಿದೇಶದಲ್ಲಿ ಹೋಗಿ ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆ PG ಕೋರ್ಸಸಲ್ಲಿ? ವೆರಿ ವೆರಿ ವ್ಯಾಲಿಡ್ ಕ್ವೆಶ್ಚನ್ ಮೇಡಮ್. ನನ್ನ 25 ವರ್ಷದ ಸರ್ವೀಸ್ನಲ್ಲಿ ಒಂದು ಕಾಮನ್ ಪಾಯಿಂಟ್ ನಾನು ನೋಡಿರೋದಂದರೆ, ಮಕ್ಕಳು ಯಾಕೆ ವಿದೇಶಕ್ಕೆ ಹೋಗಿ ಓದ್ತಾ ಇದ್ರು ಅಂದರೆ ಇಲ್ಲಿ ಸಾಕಷ್ಟು ನಮಗೆ ಎಕ್ಸ್ಪೋಜರ್ ಸಿಗ್ತಿರ್ಲಿಲ್ಲ ಅನ್ನೋ ಒಂದು ಭಾವನೆ. ಇನ್ನೊಂದು, ಮನೆಯಿಂದ ಹೊರಗೆ ಹೋಗಿ ಬೇರೆ ದೇಶ, ಬೇರೆ ವಾತಾವರಣ, ಆ ಒಂದು ಡೈವರ್ಸಿಟಿ ಆಫ್ ಎ ಕ್ಲಾಸ್ ರೂಮ್, ಆ ಒಂದು ಅಡ್ವಾಂಟೇಜ್ಗೋಸ್ಕರ ಮುಂಚೆ ಮಕ್ಕಳು ಹೋಗ್ತಿರೋಂಥದ್ದು ನಿಜ. ಅದೊಂದೇ ಅಲ್ಲ, ಅಲ್ಲಿ ಹೋಗಿ ಓದಿ ಅಲ್ಲಿ ಗ್ರ್ಯಾಜುಯೇಟ್ ಆದ ನಂತರ ಅಲ್ಲಿ ಕೆಲಸ ಸಿಗೋದು ಬಹಳ ಈಸಿ ಆಗಿತ್ತು ಅವಾಗ. ಇವಾಗಿನ ಸಿನಾರಿಯೋನಲ್ಲಿ ಟು ಸ್ಟಡಿ ಇನ್ ಇಂಡಿಯಾ ಆ್ಯಂಡ್ ಟು ವರ್ಕ್ ಇನ್ ಇಂಡಿಯಾ ಇಸ್ ದ ಬೆಸ್ಟ್ ಆಪ್ಷನ್. ಈಗ ಎಷ್ಟೋ ಜನ IT-BT ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಗ್ರ್ಯಾಜುಯೇಟ್ಸ್ ಆಗಿರ್ಬೋದು, ಸಾಕಷ್ಟು ಜನ ಅಲ್ಲಿಂದ ವಾಪಸ್ ಬರ್ತಿರೋವಂಥದ್ದು ನಾವು ಟ್ರೆಂಡ್ ನೋಡ್ತಾ ಇದ್ದೀವಿ. ಆ್ಯಂಡ್ ವೆರಿ ನೈಸ್ ಟು ಸಿ. ಇವಾಗ ಸತ್ಯ ನಡೆಲ್ಲ ಅಂತವರು ಇವಾಗಿನ ಸಿನಾರಿಯೋನಲ್ಲಿ ನಾನು ಓದ್ತಾ ಇರಬೇಕಾಗಿದ್ದಿದ್ರೆ ನಾ ಖಂಡಿತ ಭಾರತ ಬಿಟ್ಟು ಈಚೆ ಹೋಗ್ತಿರ್ಲಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಮಾಡಿ. ಆ್ಯಂಡ್ ದಟ್ಸ್ ಅ ವೆರಿ ಪಾಸಿಟಿವ್ ನೋಟ್. ರೈಟ್. ಸೊ ಈಗಿನ ಸಿನಾರಿಯೋನಲ್ಲಿ ಪ್ರತಿ ಯೂನಿವರ್ಸಿಟಿ, ವೆದರ್ ಇಟ್ ಇಸ್ ಪಬ್ಲಿಕ್, ಪ್ರೈವೇಟ್, ಅಟಾನಮಸ್ ಇನ್ಸ್ಟಿಟ್ಯೂಷನ್ಸ್ ಯಾವುದೇ ಆಗಿರ್ಬೋದು,
ಇವಾಗ ದೇ ಆರ್ ಡೆವಲಪಿಂಗ್ ಸಮಥಿಂಗ್ ಕಾಲ್ಡ್ ಎಸ್ ಬಿಸ್ಪೋಕ್ ಪ್ರೋಗ್ರಾಮ್ಸ್ ಅಂತ. ಅಂದರೆ ದೇ ಆರ್ ಕ್ರಿಯೇಟಿಂಗ್ ಅ ಯುನೀಕ್ನೆಸ್ ವಿತ್ ಇನ್ ಈಚ್ ಪ್ರೋಗ್ರಾಮ್. ಆ್ಯಂಡ್ ಇವಾಗಿನ ಸಿನಾರಿಯೋನಲ್ಲಿ ದ ಪಾಲಿಸಿ ಅಲೌಸ್ ಯು ಟು ಹ್ಯಾವ್ ಫಾರಿನ್ ಕೊಲಾಬ್ರೇಷನ್ಸ್. ಸೊ ಪ್ರತಿಯೊಂದು ಯೂನಿವರ್ಸಿಟಿನಲ್ಲೂ ಫಾರಿನ್ ಕೊಲಾಬ್ರೇಷನ್ಸ್ ಹಸ್ ಬಿಕಮ್ ಅ ಕಾಮನ್ ಥಿಂಗ್. ಸೊ ಇವು ಮಕ್ಕಳು ಅಲ್ಲಿಗೆ ಹೋಗಬೇಕು ಅಂತ ಇಲ್ಲವೇ ಇಲ್ಲ. ಆ್ಯಕ್ಚುಲಾಗಿ ಕರ್ನಾಟಕದಲ್ಲೇ ಓದಿ ಫಾರಿನ್ ಯೂನಿವರ್ಸಿಟಿ ಪ್ರೊಫೆಸರ್ಸು ಕೆಲವೊಂದು ಸ್ಪೆಷಲೈಸ್ಡ್ ಏರಿಯಾಸ್ಗೆ ಬಂದು ಹೇಳ್ಕೊಡೋವಂಥದ್ದಿದೆ. ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಹಲವಾರು ಯೂನಿವರ್ಸಿಟಿಗಳಿವೆ. ಅಂದರೆ ಒಂದು ಸೆಮೆಸ್ಟರ್ ಮಕ್ಕಳು ಬೇಕಾದ್ರೆ ಅಲ್ಲಿ ಹೋಗಿ ಪಾಠ ಕಲಿತು ಬರುವಂಥದ್ದು ಇನ್ನೊಂದು ಆಪ್ಷನ್ ಇದೆ. ಮೂರನೇ ಆಪ್ಷನ್ ಏನಂದರೆ ಈ ಡ್ಯುವೆಲ್ ಡಿಗ್ರಿ ಪ್ರೋಗ್ರಾಮ್ಸ್ ಅಂತ. ಅಂದರೆ ನಮ್ಮಲ್ಲಿ ಒಂದಷ್ಟು ಸೆಮೆಸ್ಟರ್ಸ್ ಮಾಡಿ ಅಲ್ಲಿ ಹೋಗಿ ಫೈನಲ್ ಸೆಮೆಸ್ಟರ್ಸ್ ಮುಗಿಯುವಂಥದ್ದು, ಅದೊಂದು ಒಂದು ಪಾಸಿಬಿಲಿಟಿ ಇದೆ. ಇಷ್ಟು ಪಾಸಿಬಿಲಿಟಿ ಇರಬೇಕಾದ್ರೆ ಇಟ್ ಈಸ್ ಐಡಿಯಲ್ ಟು ಸ್ಟಡಿ ಇನ್ ಇಂಡಿಯಾ, ಎಸ್ಪೆಷಲಿ ಕರ್ನಾಟಕ. ಕರ್ನಾಟಕ ಈಸ್ ನೋನ್ ಫಾರ್ ಎಜುಕೇಷನ್ ಹಬ್ ಆ್ಯಕ್ಚುಲಿ. ಸೊ ಇಲ್ಲಿ ಇರೋಂಥ ವಾತಾವರಣ, ಇಂಡಸ್ಟ್ರಿ ಲಿಂಕೇಜಸ್, ಯು ವಿಲ್ ನಾಟ್ ಸಿ ಇಟ್ ಇನ್ ಎನಿ ಅದರ್ ಸ್ಟೇಟ್. ಇದೊಂದು. ಇನ್ನೊಂದು ವಿಚಾರವಾಗಿ ಹೇಳಬೇಕಂದ್ರೆ ನಮ್ಮ ಮಕ್ಕಳಿಗಾಗಲಿ ಪೇರೆಂಟ್ಸ್ಗಾಗಲಿ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಫಾರಿನ್ ಯೂನಿವರ್ಸಿಟಿ ಅಂದ ತಕ್ಷಣ ಯಾವುದೇ ಒಂದು ಯೂನಿವರ್ಸಿಟಿಗೆ ಹೋಗಿ ಸೇರ್ಕೊಳ್ಳೋವಂಥದ್ದಲ್ಲ. ಅದರಲ್ಲೇ ಟಾಪ್ 100 ಆಗಿದ್ದರೆ ಯೂನಿವರ್ಸಿಟಿ, ಇಟ್ ಇಸ್ ವರ್ತ್ ಇನ್ವೆಸ್ಟಿಂಗ್ ದಟ್ ಮನಿ. ಇಲ್ಲ ಅಂದರೆ ಇಟ್ಸ್ ಆ್ಯಸ್ ಗುಡ್ ಅ ಸ್ಟಡಿಂಗ್ ಇನ್ ಎನಿ ಅದರ್ ಕಾಲೇಜ್. ಸೊ ಈ ಒಂದು ಮಕ್ಕಳಿಗೆ ಇದ್ರ ಬಗ್ಗೆ ಗಮನ ಇದ್ದು ಮಾಡೋವಾಗ most of the good students will go back to Indian education today. ಯಾಕೆಂದ್ರೆ ಫಾರಿನ್ ಯೂನಿವರ್ಸಿಟಿ ಇಸ್ ಅ ಪ್ಯಾಸೆ. ಈಗ ಅವ್ರುಗಳೇ ನಮ್ಮನ್ನು ಹುಡ್ಕೊಂಡ್ ಬರ್ತಾ ಇದ್ದಾರೆ. ರೈಟ್. ಯು ಹ್ಯಾವ್ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಕಮಿಂಗ್ ಇನ್ ಹಿಯರ್, ಆಕ್ಸ್ಫರ್ಡ್ ವಾಂಟ್ಸ್ ಟು ಕೊಲಾಬ್ರೇಟ್. ಸೊ ನಾವು ದೀಸ್ ಫಾರಿನ್ ಯೂನಿವರ್ಸಿಟೀಸ್ ದೇ ವಾಂಟ್ ಟು ಕಮ್ ಟು ಇಂಡಿಯಾ. ಸೊ ನಾವು ಇಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು ಇಟ್ ಇಸ್ ಜಸ್ಟ್ ಅ ಫ್ಯಾಷನ್ ಅಷ್ಟೇ ಬಿಟ್ರೆ ಇಟ್ಸ್ ಅ ಫ್ಯಾಡ್ ನನ್ನ ಪ್ರಕಾರ. ಸರ್ ಯು ಹ್ಯಾಡ್ ಸಮಥಿಂಗ್ ಟು ಆಡ್? I completely agree with. ಒಂದು I think if you go back like Satya Nadella ಆಗಿರ್ಬೋದು, ಸುಂದರ್ ಪಿಚಾಯ್ ಆಗಿರ್ಬೋದು, if you go back 30 years ago, ಮ್ಯಾಮ್ raised a very valid point, and that point being ಆಚೆಗಡೆ ಹೋಗ್ತಾ ಇದ್ರೆ ಒಂದು ಒಳ್ಳೆ ಯೂನಿವರ್ಸಿಟಿಗೆ ಹೋಗಬೇಕು ಅಂತ ಆಸೆ ಇದೆ. ಆಗ 30 years 20 years ಹಿಂದೆಗಡೆ ನಮಗೆ ಆಪರ್ಚುನಿಟೀಸ್ ಕೂಡ ಅಷ್ಟು ಕಮ್ಮಿ ಇತ್ತು. ಅಂದರೆ ಎಲ್ಲರೂ ಹೋಗ್ತಿರ್ಲಿಲ್ಲ. ವೆರಿ ಸೆಲೆಕ್ಟ್ ಸೆಟ್ ಆಫ್ ಸ್ಟೂಡೆಂಟ್ಸ್, probably highly meritorious, used to go. Reason being, they could do very well in these foreign exams, whether it is GRE, TOEFL, IELTS, they could do very well. ಆ ಸ್ಕೋರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಯೂನಿವರ್ಸಿಟಿಗೆ ನೀವು ಅಟೆಂಡ್ ಆಗ್ತೀರಾ ಅಂತ. ಆಸ್ ಎ ರಿಸಲ್ಟ್ ಆಫ್ ವಿಚ್ ಸೆಲೆಕ್ಟ್ ಸೆಟ್ ಆಫ್ ಸ್ಟೂಡೆಂಟ್ಸ್ ಯೂಸ್ ಟು ಅಪ್ಲೈ ಫಾರ್ ಫಾರಿನ್ ಡಿಗ್ರೀಸ್ ಆರ್ ಯೂಸ್ ಟು ಗೋ ಫಾರ್ ಫಾರಿನ್ ಎಜುಕೇಷನ್. ಇನ್ ಮೈ ಪರ್ಸ್ಪೆಕ್ಟಿವ್ there are two reasons for why anybody wants to go for a foreign university. ಒಂದು, we think that the quality of education there is better, okay, which is true. ಹಾರ್ವರ್ಡ್ ಆಗಿರ್ಬೋದು, ಆಕ್ಸ್ಫರ್ಡ್ ಆಗಿರ್ಬೋದು, ದೇ ಹ್ಯಾವ್ ಎಕ್ಸಿಸ್ಟೆಡ್ ಫಾರ್ ಮೋರ್ ದೆನ್ 300-400 years, ಆಸ್ ಎ ರಿಸಲ್ಟ್ ಆಫ್ ವಿಚ್ ದೇ ಆರ್ ಆಫ್ ಹೈ ಕ್ವಾಲಿಟಿ. ಅಲ್ಲಿ ಫ್ಯಾಕಲ್ಟಿ ಪಾಠ ಮಾಡೋರು ನೊಬೆಲ್ ಪ್ರೈಸ್ ವಿನ್ ಆಗಿರ್ತಾರೆ. An opportunity to be taught by a Nobel Prize winner is an incredible opportunity that no one wants to miss. But if you go outside top 100 universities, like ma'am said, it's as good as studying in some university in Karnataka. Okay. ಇನ್ನೊಂದೇನಾಗಿದೆ, trend is changing, like ma'am said. The trend changing in the sense, ಅಲ್ಲಿ ನಾವು ಯಾರು ಫ್ಯಾಕಲ್ಟಿ ಇದ್ದಾರೋ ಅವ್ರ ಹತ್ರ ಓದಬೇಕು ಅಂತ ನಾವು ಹೋಗ್ತಾ ಇದ್ರಿ. ಈಗೇನಾಗಿದೆ, ಫಾರ್ ಎಕ್ಸಾಂಪಲ್ ಮೈ ಸೆಲ್ಫ್ ಆ್ಯಂಡ್ ಅ ಬಂಚ್ ಆಫ್ ಅಸ್ ಹೂ ಹ್ಯಾವ್ ಡನ್ ಅವರ್ PhDs ಅಬ್ರಾಡ್, ನಾವು ವಾಪಸ್ ಬಂದಿದ್ದೀರಿ. ಈಗ we are teaching our students, having acquired the knowledge abroad. You go to IMB, for example, in Chanakya also, I know some people are there. Indian School of Business ಆಗಿರ್ಬೋದು, Ashoka University ಆಗಿರ್ಬೋದು. You look at the faculty there, they've all done their PhDs abroad. Yeah. So, instead of us going there is now an opportunity for you to get the same quality of education sitting in your own country, in your own state, in your own city. Yes sir, well said. And so ನಾವು ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ವಿದ್ಯಾಮಂದಿರದಲ್ಲಿ, ನಮ್ಮ ಪಬ್ಲಿಕ್ ಟಿವಿಯ ವಿದ್ಯಾಮಂದಿರದಲ್ಲಿ 42ಕ್ಕೂ ಹೆಚ್ಚು ಅದ್ಭುತವಾದಂತಹ ವಿದ್ಯಾಸಂಸ್ಥೆಗಳು, ಯೂನಿವರ್ಸಿಟಿಗಳು, ಓಪನ್ ಯೂನಿವರ್ಸಿಟಿಗಳು ಒಂದೇ ಕಡೆ ಬರ್ತಾ ಇದ್ದಾವೆ. ನಿಮ್ಮಗಳಿಗೆ ಅಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, PG ಪೋಸ್ಟ್ ಗ್ರಾಜುಯೇಷನ್ ಬಗ್ಗೆ ಇನ್ಫಾರ್ಮೇಷನ್ನ ನೀಡೋದಕ್ಕಾಗಿ. ಸೊ ಇದೇ ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ನೇ ತಾರೀಕು ಈ ಒಂದು ವಿದ್ಯಾಮಂದಿರ ನಡೆಯುತ್ತೆ. ತಾವೆಲ್ಲರೂ ಬನ್ನಿ ಅಂತ ಹೇಳ್ತಾ ಈಗ ನಮ್ಮ ಡಿಸ್ಕಷನ್ಗೆ ವಾಪಸ್ ಹೋಗೋದಾದರೆ, ಯೂನಿವರ್ಸಿಟಿಗಳನ್ನು ಚೂಸ್ ಮಾಡುವಂಥದ್ದು ಒಂದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು. ಸರ್, ನಿಮಗೆ ಕೇಳೋದಾದರೆ, ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಯೂನಿವರ್ಸಿಟಿಗಳನ್ನ ಯಾವ ಒಂದು ಥಾಟ್ ಇಟ್ಕೊಂಡು ಸೆಲೆಕ್ಟ್ ಮಾಡಬೇಕಾಗತ್ತೆ? ಇದು ನಾನು ಇಂದಿನ ಪ್ರಶ್ನೆನ ಕಂಟಿನ್ಯೂ ಮಾಡಿಬಿಟ್ಟೆ ಆನ್ಸರ್ ಮಾಡ್ತೀನಿ. ಇಂದಿನ ಪ್ರಶ್ನೆಯಲ್ಲಿ ಫಾರಿನ್ ಯೂನಿವರ್ಸಿಟಿಗಳ ಅಟ್ರಾಕ್ಷನ್ ತುಂಬ ಇದೆ ನಮ್ಮ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ. ಮಕ್ಕಳಿಗಿಂತಲೂ ಪೇರೆಂಟ್ಸ್ಗೆ ಅಟ್ರಾಕ್ಷನ್ ಜಾಸ್ತಿ ಇದೆ. ನಮ್ಮ ಮಕ್ಕಳು ಫಾರಿನಲ್ಲಿ ಓದಬೇಕು ಅನ್ನೋದೊಂದು ಅದೊಂಥರ ಪ್ರೆಸ್ಟೀಜ್ ಪ್ರಶ್ನೆ ಆಗ್ಬಿಟ್ಟಿದೆ ಈಗ. ಆದರೆ ಅಲ್ಲಿಗೆ ಹೋದರೆ ಹತ್ರ 1 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. 2 ವರ್ಷ ನೀವು MS ಪ್ರೋಗ್ರಾಮ್ ಮಾಡಬೇಕು ಅಂದರೆ.
ಅದೇ ಇಂಡಿಯನ್ ಯೂನಿವರ್ಸಿಟಿನಲ್ಲಿ ಮಾಡಿದರೆ ನೀವು ಸುಮಾರು ಒಂದು 10 ಲಕ್ಷದಲ್ಲಿ ಒಂದು MTech ಪ್ರೋಗ್ರಾಮ್ ಅಥವಾ MBA ಪ್ರೋಗ್ರಾಮ್ ಮಾಡ್ಕೋಬೋದು. ಈಗೇನಾಗಿದೆ, ಭಾರತ ಸರ್ಕಾರ ಫಾರಿನ್ ಯೂನಿವರ್ಸಿಟಿಗಳಿಗೆ ನಮ್ಮ ಇಂಡಿಯಾದಲ್ಲಿ ಬಂದು ಸೆಟಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬಟ್ ಫಾರಿನ್ ಯೂನಿವರ್ಸಿಟಿಗಳು ಡೈರೆಕ್ಟ್ ಬಂದು ನೋಸ್ ಡೈವ್ ಮಾಡ್ತಾ ಇಲ್ಲ. ಅವು ಏನು ಮಾಡ್ತಾಯಿದೆ, ಬಿಕಾಸ್ ಅವ್ರಿಗೂ ಇಲ್ಲಿ ಒಂದು ಅಟ್ಮಾಸ್ಫಿಯರ್ ಅರ್ಥ ಆಗಬೇಕು. ಇಲ್ಲಿನ ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿಗಳ ಜೊತೆ ಕೊಲ್ಯಾಬ್ರೇಟ್ ಮಾಡಿಕೊಂಡು ಅವರ ಒಂದು ಬ್ರ್ಯಾಂಡಿಂಗಲ್ಲಿ ಇನ್ಸ್ಟಿಟ್ಯೂಷನ್ಸ್ ಓಪನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಅವರ ಎಕ್ಸ್ಪರ್ಟೀಸ್ ಕೂಡ ಭಾರತಕ್ಕೆ ಬರ್ತಾ ಇದೆ ಫ್ಯಾಕಲ್ಟಿಗಳ ಮೂಲಕ ಆಗಿ. ಜೊತೆಗೆ ನಾವು ನಮ್ಮ ಫ್ಯಾಕಲ್ಟಿಗಳು ಅವ್ರ ಜೊತೆ ವರ್ಕ್ ಮಾಡಿದಾಗ ನಾವು ಕಲಿತಾ ಇದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಅವ್ರ ಜೊತೆ ಪಾಠ ಮಾಡುವಾಗ ಅಥವಾ ಇಂಟ್ರ್ಯಾಕ್ಷನ್ ಮಾಡುವಾಗ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ನಮ್ಮ ಫ್ಯಾಕಲ್ಟಿಗಳು ಕಲಿತಾ ಇದ್ದಾರೆ. ಹಾಗೆಯೇ ನಮ್ಮ ಸ್ಕಿಲ್ಸ್ ಏನು ಕಡಿಮೆ ಇರೋಲ್ಲ, ಇದ್ರ ಮೂಲಕ ಅವರು ಕೂಡ ಕಲಿತಾ ಇರ್ತಾರೆ. ಸೊ ಈ ದೃಷ್ಟಿಕೋನದಲ್ಲಿ ನೋಡಿದಾಗ ನಾವು ಯಾಕೆ ಅಷ್ಟೊಂದು ಖರ್ಚು ಮಾಡಿ ಹೊರಗಡೆ ಹೋಗಿ ಕಲಿಬೇಕು, ನಾವು ಇಲ್ಲೇ ಯಾಕೆ ಕಲಿಬಾರ್ದು? ಸಾಕಷ್ಟು ಯೂನಿವರ್ಸಿಟಿಗಳು ಕೊಲಾಬ್ರೇಟ್ ಆಗ್ತಾಯಿದೆ ಫಾರಿನ್ ಯೂನಿವರ್ಸಿಟಿಗಳ ಜೊತೆ, ಮತ್ತು ಅವರು ಇನ್ಸ್ಟಿಟ್ಯೂಷನ್ ಬಂದು ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾಯಿದ್ದಾರೆ. ಸೊ 2 ಆಪರ್ಚುನಿಟಿಗಳನ್ನ ನಾವು ನೋಡಿದಾಗ ಭಾರತದಲ್ಲೇ ಕಡಿಮೆ ಖರ್ಚಿನಲ್ಲಿ ನಾವು ಅಂಥ ಒಂದು ಡಿಗ್ರಿಗಳನ್ನು, ಸ್ಕಿಲ್ಸನ್ನು ನಾವು ಪಡ್ಕೋಬೋದು ಅಂತ ನಾನು ಅಭಿಪ್ರಾಯ ಪಡ್ತೇನೆ. ನೀವು ಇನ್ನೊಂದು ಪ್ರಶ್ನೆ. ಸೊ ಯೂನಿವರ್ಸಿಟಿಗಳನ್ನ ಚೂಸ್ ಮಾಡಬೇಕಾದ್ರೆ ಪೋಷಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಯಾವ ಒಂದಷ್ಟು ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಚೂಸ್ ಮಾಡಬೇಕಾಗತ್ತೆ? ನನ್ನ ಅಭಿಪ್ರಾಯದಲ್ಲಿ ಒಂದು, ಅವರು ವಿಸಿಟ್ ಮಾಡಬೇಕು. ಎಲ್ಲಿಗೆ ಹೋಗಬೇಕು ಅಂತ ಇದ್ದಾರೆ ಅಲ್ಲಿಗೆ ವಿಸಿಟ್ ಮಾಡಬೇಕು. ಆಲ್ರೆಡಿ ಒಂದು ಪರ್ಸೆಪ್ಷನ್ ಅಂತ ಬಿಲ್ಡ್ ಆಗಿರುತ್ತೆ. ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ ಹಿಂದಿನ ಒಂದು ಸಾಧನೆಗಳ ಮೇಲೆ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗಿರುತ್ತೆ. ಆ ಪರ್ಸೆಪ್ಷನ್ ಜೊತೆಗೆ ಅವರು ನೇರವಾಗಿ ಬಂದು ನೋಡಬೇಕು ಫೆಸಿಲಿಟೀಸ್ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ, ಅವರ ಫ್ಯಾಕಲ್ಟಿ ಕ್ವಾಲಿಟಿ ಏನು, ಅವರು ಯಾವ ಲೆವೆಲ್ನ ಫ್ಯಾಕಲ್ಟಿ ರಿಕ್ರೂಟ್ ಮಾಡಿಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ, ಎಂಥವರಿಂದ ನಮಗೆ ಮಾರ್ಗದರ್ಶನ ಸಿಗುತ್ತೆ ಅದನ್ನು ನೋಡಬೇಕು. ಆಮೇಲೆ ಅವರ ಪ್ಲೇಸ್ಮೆಂಟ್ ರೆಕಾರ್ಡ್ ಏನಿದೆ, ಪ್ರೀವಿಯಸ್ ಪ್ಲೇಸ್ಮೆಂಟ್ ರೆಕಾರ್ಡ್ ಏನಿದೆ, ಅದು ಒನ್ ಆಫ್ ದ ಕಾಂಪೋನೆಂಟ್. ಆಲ್ವೇಸ್ ಭಾಳಷ್ಟು ಜನ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಬಟ್ ನನ್ನ ಒಪಿನಿಯನ್ನಲ್ಲಿ ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದಾರೆ, ಎರಡನೇದಾಗಿ ಫ್ಯಾಕಲ್ಟಿ ಕ್ವಾಲಿಟಿ ಏನಿದೆ, ಮತ್ತು ಇಂಡಸ್ಟ್ರಿ ಇಂಟ್ರ್ಯಾಕ್ಷನಿಗೆ ಎಷ್ಟು ಅವಕಾಶ ಮಾಡಿಕೊಡ್ತಿದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಬೇಕು. ಯಾವುದೇ ಪ್ರೋಗ್ರಾಮ್ ಆಗಿರ್ಬೋದು, ಅದು ನಿಮಗೆ ಆರ್ಟ್ ಆ್ಯಂಡ್ ಡಿಸೈನಲ್ಲಿ ಮಾಸ್ಟರ್ ಆಫ್ ಡಿಸೈನ್ ಕೋರ್ಸ್ಗಳಿರ್ಬೋದು, ಅಥವಾ ಇಂಟ್ರ್ಯಾಕ್ಟಿವ್ ಡಿಸೈನ್ ಅಥವಾ ವರ್ಚುಯಾಲಿಟಿ ರಿಯಾಲಿಟಿ ಪ್ರೋಗ್ರಾಮ್ಸ್ ಇರ್ಬೋದು, ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ಸ್ ಇರ್ಬೋದು, ಅಥವಾ ಸೈಕಾಲಜಿ ಪ್ರೋಗ್ರಾಮ್ಸ್ ಇರ್ಬೋದು, ಡಾಟಾ ಅನಾಲಿಟಿಕ್ಸ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವೆಲ್ಲ ಪ್ರೋಗ್ರಾಮ್, ಈವನ್ ಬೇಸಿಕ್ ಸೈನ್ಸ್ ಪ್ರೋಗ್ರಾಮ್ಸಲ್ಲಿ ಲಾಟ್ ಆಫ್ ಸ್ಕೋಪ್ ಇಸ್ ದೇರ್ ಫಾರ್ ಇಂಡಸ್ಟ್ರಿ ಇಂಟ್ರ್ಯಾಕ್ಷನ್, ಅಕಾಡೆಮಿಯಾ ಇಂಡಸ್ಟ್ರಿ ಇಂಟ್ರ್ಯಾಕ್ಷನ್. ಭಾಳಷ್ಟು ಯೂನಿವರ್ಸಿಟಿಗಳು ಈ ಒಂದು ದಿಕ್ಕಿನಲ್ಲಿ ಆಲ್ರೆಡಿ ಪ್ರಯತ್ನ ಮಾಡಿದ್ದಾರೆ, ಯಶಸ್ವಿ ಆಗಿದ್ದಾರೆ ಕೂಡ. ಸಾಕಷ್ಟು ಕೊಲಾಬ್ರೇಷನ್ಸ್ ಇದೆ. ಇಂಡಸ್ಟ್ರಿನಲ್ಲಿ ಜೊತೆಗೆ ವರ್ಕ್ ಮಾಡಿದಾಗ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಪರ್ಚುನಿಟಿ ಆಗುತ್ತೆ. ಇಂಟರ್ನ್ಶಿಪ್ ಆಗಿರ್ಬೋದು ಅಥವಾ ಪ್ರಾಜೆಕ್ಟ್ಸ್ ಆಗಿರ್ಬೋದು. ಈಗ ಎಲ್ಲ PG ಪ್ರೋಗ್ರಾಮ್ಗಳಲ್ಲಿ ಪ್ರಾಜೆಕ್ಟ್ಸ್ಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದೀವಿ. ಡಿಸರ್ಟೇಷನ್ ವರ್ಕ್ ಏನು ಮಾಡ್ತಿದ್ದಾರೆ, ಮಿನಿಮಮ್ ಒಂದು ಸೆಮಿಸ್ಟರ್ ಇದ್ದೇ ಇರುತ್ತೆ, ಮಿನಿಮಮ್ 2 ತಿಂಗಳು ಅವರಿಗೆ ಇಂಟರ್ನ್ಶಿಪ್ ಸಿಕ್ಕೇ ಸಿಗುತ್ತೆ. ಅಲ್ಲಿ ಇಂಡಸ್ಟ್ರಿ ಎಕ್ಸ್ಪೋಜರ್ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಮ್ಯಾಮ್, ನಿಮಗೆ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಈಗ ಈ ಥರ ಫಾರಿನ್ಗೆ ಹೋಗೋದು, ಮಾಸ್ಟರ್ಸ್ ಮಾಡೋದು, ಈ ಥರ ಒಂದಷ್ಟು ಜನ ಒಂದು ಕಡೆ ಆದರೆ, ಇನ್ನೊಂದಷ್ಟು ಜನರಿಗೆ ಅವರ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ಸಿಂದ ಜಾಬ್ ತೊಗೊಂಡಿರ್ತಾರೆ. ಆದರೆ ಜಾಬ್ ಮಾಡ್ತಾ ಮಾಸ್ಟರ್ಸ್ ಮಾಡಬೇಕು, ಇನ್ನೂ ನಾವು ಹೆಚ್ಚಿಗೆ ಓದಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಅಂಥವರು ಹೇಗೆ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ನ ಮಾಡಬಹುದು? ಭಾರತದಲ್ಲಿ ಇವಾಗ ಸಾಕಷ್ಟು ಪಾಸಿಬಿಲಿಟೀಸ್ ಇದೆ ಮ್ಯಾಮ್. ಅವರು 2 ವರ್ಷ ಕಂಪ್ಲೀಟಾಗಿ ಇಲ್ಲೇ ಬಂದು ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮಲ್ಲಿರೋಂಥ ವ್ಯವಸ್ಥೆ ಹೇಗಿದೆ ಅಂದರೆ, ಸಾಕಷ್ಟು ಓಪನ್ ಯೂನಿವರ್ಸಿಟೀಸ್ ಇವೆ. ದಟ್ ಈಸ್ ದ ಫಸ್ಟ್ ಕೈಂಡ್ ಆಫ್ ಯೂನಿವರ್ಸಿಟೀಸ್ ನೀವು ನೋಡ್ಬೋದು. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇರ್ಬೋದು, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇರ್ಬೋದು. ಇವುಗಳು ಅಟ್ ಅ ವೆರಿ ಬೇಸಿಕ್ ಲೆವೆಲ್ ಏನಪ್ಪ ಅಂದರೆ, ನಿಮ್ಮ ಏಜ್ ಪ್ರಕಾರವಾಗಿ ತಾವು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೋಬೋದು. ನೀವು ಡಿಗ್ರಿ ಆಗಬೇಕು ಅಂತಲೇ ಏನಿರಲ್ಲ. ದಟ್ಸ್ ವೈ ಇಟ್ ಇಸ್ ಓಪನ್ ಯೂನಿವರ್ಸಿಟಿ. ನೆಕ್ಸ್ಟ್ ಸೆಟ್ ಆಫ್ ಯೂನಿವರ್ಸಿಟೀಸ್ ಆರ್ ದಿ ಪಬ್ಲಿಕ್ ಯೂನಿವರ್ಸಿಟೀಸ್. ಸೊ ಗವರ್ಮೆಂಟೇ ಎಸ್ಟಾಬ್ಲಿಷ್ ಮಾಡಿರೋಂಥ ಯೂನಿವರ್ಸಿಟಿಗಳು. ಅಲ್ಲಿ ನಿಮಗೆ PG ಡಿಪ್ಲೊಮಾ ಅಂತ ಕೊಡ್ತಾರೆ. ಅಥವಾ ಕೆಲವು ಪಬ್ಲಿಕ್ ಯೂನಿವರ್ಸಿಟೀಸ್ನಲ್ಲಿ ಈವ್ನಿಂಗ್ ಕಾಲೇಜಸ್ ಇರುತ್ತವೆ, ಈವನ್ ಅಟ್ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್. ಅದಕ್ಕೂ ಕೂಡ ತೊಗೋಬೋದು. ಸೊ ಕೆಲಸ ಮಾಡ್ತಾ ಮಾಡ್ತಾ ಸಾಯಂಕಾಲ ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ಮೂರನೇದು ಏನಂದರೆ, ಪ್ರೈವೇಟ್ ಯೂನಿವರ್ಸಿಟೀಸ್. ನಮ್ಮ ದೇಶದಲ್ಲಿ ಇವಾಗ UGC ಹ್ಯಾಸ್ ಗಿವನ್ ಅಪ್ರೂವಲ್, AICT ಹ್ಯಾಸ್ ಗಿವನ್ ಅಪ್ರೂವಲ್ ಫಾರ್ ಆನ್ಲೈನ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ಸ್. ರೈಟ್. ಸೊ ಇವುಗಳನ್ನ ಕೂಡ ಮಾಡ್ಕೋಬೋದು. ಈ ಆನ್ಲೈನ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ಸ್ ಅಂದರೆ ಆನ್ಲೈನ್
ಪ್ಲಸ್ ಆಫ್ಲೈನ್, ಅಂದರೆ ಹೈಬ್ರಿಡ್ ಮೋಡ್ನಲ್ಲಿ ಇವಾಗ ಸಾಕಷ್ಟು ಯೂನಿವರ್ಸಿಟೀಸ್ ಮಾಡ್ತಾ ಇವೆ. ಓಕೆ. ಸೊ UGC ಪ್ರಕಾರವಾಗಿ ನಾವು ಅಪ್ಲೈ ಮಾಡಿ ನಮ್ಮ ಯೂನಿವರ್ಸಿಟಿಗೆ, ಇಟ್ ಕುಡ್ ಬಿ ಅ ಪ್ರೈವೇಟ್ ಯೂನಿವರ್ಸಿಟಿ, ಮುಂಚೆ ಹೀಗಿರಲಿಲ್ಲ. ಇವಾಗ ಪ್ರತಿಯೊಂದು ಪ್ರೈವೇಟ್ ಯೂನಿವರ್ಸಿಟಿಗೂ ಆಸ್ ಲಾಂಗ್ ಆಸ್ ದೇ ಹ್ಯಾವ್ ಎ ಗುಡ್ ಸ್ಟ್ಯಾಂಡಿಂಗ್ ಆ್ಯಂಡ್ ಒಳ್ಳೆ ರ್ಯಾಂಕಿಂಗ್ ಅಕ್ರೆಡಿಟೇಷನ್ ಇದ್ದರೆ ಅವರಿಗೆ ಅವ್ರ ಪಾಸಿಬಿಲಿಟೀಸ್ ಇದೆ. ಸೊ ಈ ಡಿಸ್ಟೆನ್ಸ್ ಎಜುಕೇಷನ್ ಅಥವಾ ಹೈಬ್ರಿಡ್ ಮೋಡ್ ಅಂತ ಇವಾಗ, ಸೊ ಕೆಲವೊಂದೊಮ್ಮೆ ಆಫ್ಲೈನು ಕೆಲವೊಂದೊಮ್ಮೆ ಆನ್ಲೈನ್ಸ್, ಬಟ್ ಯು ಡೋಂಟ್ ಹ್ಯಾವ್ ಟು ಸ್ಟಾಪ್ ವರ್ಕಿಂಗ್, ಅದು ಒಂದು ಪಾಸಿಬಿಲಿಟಿ. ಇನ್ನೊಂದು ಸಾಕಷ್ಟು ಫಾರಿನ್ ಯೂನಿವರ್ಸಿಟೀಸ್ ಬಂದಿವೆ ವೇರ್ ದೇ ಕ್ಯಾನ್ ಡೂ ಇಟ್ ಆನ್ಲೈನ್, ಸೊ ಕಂಪ್ಲೀಟ್ ಆನ್ಲೈನ್. ಸೊ ಈ ಥರ ಅದಲ್ಲದೆ ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಅಂತ ಕರಿತೀವಿ. ಈಗ ಸಾಕಷ್ಟು ಪ್ರೋಗ್ರಾಮ್ಸ್ ಹ್ಯಾಪನ್ ಥ್ರೂ ಮೂಕ್ಸ್, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತ. ಸೊ ಇಡೀ ಜಗತ್ತಿನಲ್ಲಿ ಇರೋಂಥ ಒಳ್ಳೊಳ್ಳೆ ಯೂನಿವರ್ಸಿಟಿ ಎಲ್ಲರೂ ಇಂಥ ಸಣ್ಣದಾಗಿರೋಂಥ ಸ್ಪೆಷಲೈಸೇಷನ್ ಕೋರ್ಸಸ್ನ ಇಟ್ಟಿದ್ದಾರೆ. ವಿ ಕಾಲ್ ದೆಮ್ ಆಸ್ ಮೈಕ್ರೋ ಕ್ರೆಡೆನ್ಷಿಯಲ್ಸ್. ಈ ಮೈಕ್ರೋ ಕ್ರೆಡೆನ್ಷಿಯಲ್ಸ್ನ ಕೂಡ ಮಾಡ್ಕೋಬೋದು ಅವರು. ಸೊ ನೀವು 2 ವರ್ಷದ್ದೇ ಮಾಡಬೇಕು, 1 ವರ್ಷದ್ದೇ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಅಪ್ಸ್ಕಿಲ್ ಆಗುವಂಥ ಒಂದು ಸಣ್ಣ ಪ್ರೋಗ್ರಾಮ್ 3 months 4 months ಅಂತ ಕೂಡ ಪಾಸಿಬಿಲಿಟೀಸ್ ಇವೆ. ಸೊ ಇವತ್ತು ಓದಬೇಕು ಅಂತ ಅಂದ್ಕೊಂಡಿರೋರಿಗೆ the possibilities is the whole world in front of them. ಮನಸ್ಸಿರ್ಬೇಕು, ಮಾರ್ಗ ಸಾಕಷ್ಟಿದೆ. ಓಕೆ, ನವೀನ್ ಸರ್, ತಮಗೆ ಕೇಳೋದಾದ್ರೆ ಈಗ ವೀಕೆಂಡ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ಸ್ ಅಂತೆಲ್ಲ ಕೇಳ್ಪಟ್ಟಿದ್ದೀವಿ. ವಾಟ್ ಎಕ್ಸಾಕ್ಟ್ಲಿ ಇಸ್ ದಟ್? Yeah, I mean, so let me continue what ma'am was saying, which is whether it is an hybrid program, whether it is executive programs. Generally, executive programs ಯಾರಿಗೆ ಇರುತ್ತೆ ಅಂದರೆ someone who is trying to transition from their mid-career to the next level. ಸೊ ಲೆಟ್ಸ್ ಸೇ ನೀವೀಗ IT ಕಂಪನಿಯಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದ್ದೀರಾ, ನೀವು ಅಸೋಸಿಯೇಟ್ ಕನ್ಸಲ್ಟೆಂಟ್ ಆಗಿ, ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ, ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿರ್ತೀರಾ. ವಾಟ್ ನೆಕ್ಸ್ಟ್? ಆಗ ಏನಾಗುತ್ತೆ, ಯು ನೀಡ್ ಸಮ್ ಅದರ್ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ದಟ್ಸ್ ಗೋಯಿಂಗ್ ಟು ಗಿವ್ ಅಸ್ ಸಮ್ ಕ್ರೆಡಿಬಿಲಿಟಿ ಟು ಸೇ ವಿ ವಾಂಟ್ ಟು ಮೂವ್ ಯು ಅಪ್. ಆ ದೃಷ್ಟಿಯಿಂದ ನೋಡಬೇಕಾದ್ರೆ ಮೋಸ್ಟ್ ಆಫ್ ದ ಪ್ರೋಗ್ರಾಮ್ಸ್ ವಿಚ್ ಆರ್ ಆಫರ್ಡ್ ಫಾರ್ ಎಕ್ಸಿಕ್ಯೂಟಿವ್ಸ್, ಎಸ್ಪೆಷಲಿ ವಾಟ್ ವಿ ಕಾಲ್ as executive MBA or some of these short-term courses like ma'am was suggesting, these are mostly for people who are in mid-career. If you ask me for my opinion, I would definitely not recommend some sort of evening-based education or weekend-based education for people who have just finished their undergraduate. ಅಥವಾ 1-2-3 ವರ್ಷ ಆಗಿದ್ದು, 1-2 ವರ್ಷ ಕೆಲಸ ಮಾಡಿದ್ದಾರೆ ಅಂದರೆ I would highly recommend full-time master's programs. ಓಕೆ. ಸೊ ಈಗ ಎಷ್ಟು ಮಾತಾಡಿದ್ರು ಕೂಡ ನಾವೆಲ್ಲ ಹೇಳ್ದಾಗೆ ತುಂಬ ಕಡಿಮೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ವಿದ್ಯಾಮಂದಿರ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬಂದರೆ ನಿಮ್ಮ ಸಂಸ್ಥೆಗಳಿಂದ ಕಂಪ್ಲೀಟ್ ಆಗಿ ವಿಷಯಗಳನ್ನ ತಿಳ್ಕೊಬೋದಲ್ವಾ ಮ್ಯಾಮ್? ಭವಾನಿ ಮ್ಯಾಮ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಖಂಡಿತ. ಇದು ಬರೀ ನಮ್ಮ ಸಂಸ್ಥೆ ಬಗ್ಗೆ ಅಂತಾನೆ ಅಲ್ಲ, ಆ್ಯಕ್ಚುಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಬಗ್ಗೆ ಸಾಕಷ್ಟು ಮಿತ್ಸ್ ಅಂತ ಇವೆ. ಅಂದರೆ ಅವರಿಗೆ ರಿಯಾಲಿಟಿ ಗೊತ್ತಾಗಬೇಕಾದ್ರೆ ಬಂದು ಎಲ್ಲರ ಜೊತೆಗೂ ಅವರು ಒಂದು ಐಡೆಂಟಿಫೈ ಮಾಡಿಕೊಂಡು ಯಾವ ಥರ ಪ್ರೋಗ್ರಾಮ್ಸ್ ಬೇಕು ಅಂತ. ಬೋತ್ ದ ಜೆಂಟಲ್ಮೆನ್ ವೆರಿ ನೈಸ್ಲಿ ಪುಟ್. ಇವಾಗ ಪೋಸ್ಟ್ ಗ್ರ್ಯಾಜುಯೇಷನ್ ಹ್ಯಾಸ್ ಬಿಕಮ್ ಅ ನಿಶ್ ಪ್ರೋಗ್ರಾಮ್, ಅಂದರೆ ಸೂಪರ್ ಸ್ಪೆಷಲೈಸೇಷನ್ ಅಂತೀವಿ. ಸೊ ಇದೆಲ್ಲ ತಿಳ್ಕೊಬೇಕಾದ್ರೆ ಅವರು ಇಲ್ಲಿಗೆ ಬಂದರೆ ಒಳ್ಳೆಯದು. ಯಾಕೆಂದರೆ ಈ ಕೆಲವೇ ನಿಮಿಷಗಳಲ್ಲಿ ನಾವು ಎಷ್ಟೇ ರ್ಯಾಪ್ ಅಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಐ ಡೋಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್. ಅವರು ಅಲ್ಲಿಗೆ ಬಂದಾಗ ಏನಾಗುತ್ತೆ, ಎಲ್ಲ ಸಂಸ್ಥೆಗಳ ಫ್ಯಾಕಲ್ಟೀಸ್ ಇರ್ತಾರೆ ಅಲ್ಲಿ, ಅವ್ರ ಜೊತೆಗೆ ಮಾತನಾಡಿ, ಅವ್ರ ಜೊತೆಗೆ ಐಡಿಯಾಸ್ ತಗೊಂಡು ಆಮೇಲೆ ಮಕ್ಕಳನ್ನ ಗೈಡ್ ಮಾಡಿದ್ರೆ ಒಳ್ಳೆಯದು ಪೋಷಕರಿಗೆ. ಯಾಕೆಂದರೆ ಇವಾಗಿನಿರೋ ಆಪ್ಷನ್ಸ್ ಹೆಂಗಿದೆ ಅಂದರೆ ಇಟ್ಸ್ ಅ 4 ಆರ್ಟ್ ನನ್ನ ಪ್ರಕಾರ. ಅಂದರೆ ಯು ಕ್ಯಾನ್ ಪಿಕ್ ಆ್ಯಂಡ್ ಚೂಸ್. ಇವಾಗ ಹಳೆ ಕಾಲದ ಥರ ಇಲ್ಲ. ಅಂದರೆ MBA ಅಂದರೆ ಹೀಗೆ ಇರುತ್ತೆ ಅಥವಾ MCOM ಅಂದರೆ ಹೀಗೆ ಇರುತ್ತೆ ಅನ್ನೋ ಕಾನ್ಸೆಪ್ಟ್ ಇಲ್ಲ ಈಗ. ದ ಸ್ಟೂಡೆಂಟ್ ಕ್ಯಾನ್ ಚೂಸ್. ರೈಟ್. ಅವ್ರ ಮುಂದೆ ಇಷ್ಟು ಆಪ್ಷನ್ಸ್ ಇದೆ. ಈಗ ಮೆನಿ ಆಫ್ ಆರ್ ಯೂನಿವರ್ಸಿಟೀಸ್ ಆರ್ ಆಲ್ಸೋ ಲಿಬ್ರಲ್ ಎಜುಕೇಷನ್. ಈಗ ಫಾರ್ ಇನ್ಸ್ಟೆನ್ಸ್ ಚಾಣಕ್ಯನಲ್ಲಿ ನಾವಿವಾಗ MBA ಮಾಡ್ತಿರೋ ಮಕ್ಕಳು ದೇ ಸ್ಟಡಿ ಅ ಪಾರ್ಟ್ ಆಫ್ ಸೈಕಾಲಜಿ ಆಲ್ಸೋ. ಸೊ ಹಾಗಾಗಿ ಹೀಗೆ ಮಾಡಬೇಕು ಅಂತ ಏನಿಲ್ಲ. ಸೊ ಅದೇನಾಗುತ್ತೆ, ಆ ಮಕ್ಕಳು ಬಂದು ಯೂನಿವರ್ಸಿಟೀಸ್ ಜೊತೆಗೆ ಮಾತನಾಡಿ ಅವರ ಫ್ಯಾಕಲ್ಟೀಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ಯಾವ ಥರ ಪ್ರೋಗ್ರಾಮ್ಸ್ನ ಅವರು ಮಾಡಬಹುದು, ಎಲ್ಲಿಗೆ ಅವ್ರಿಗೆ. ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮ್ಯಾಮ್, ನಮ್ಮ ಸ್ಕಿಲ್ ಸೆಟ್ಸ್ ಏನಿದೆ, ನಮ್ಮ ಸ್ಟ್ರೆಂತ್ಸ್ ಏನಿದೆ, ಅದಕ್ಕೆ ತಕ್ಕಂತೆ ನಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ನ ಅಲೈನ್ ಮಾಡಿಕೊಂಡ್ರೆ ಜಾಬ್ ಸಕ್ಸಸ್ ಇಸ್ ವೆರಿ ವೆರಿ ಹೈ. ಸೊ ಈ ಯಾರೋ ಪಕ್ಕದ ಮನೆಯವ್ರು ಹೇಳಿದ್ರು ಅದಕ್ಕೆ ಮಾಡ್ತಿದ್ದೀನಿ ಅನ್ನೋ ಬದಲಾಗಿ ಅವರೇ ಬಂದು ಖುದ್ದಾಗಿ ನೋಡಿದಾಗ ಇಷ್ಟು ಸಂಸ್ಥೆಗಳಿವೆ, ಇಷ್ಟು ಪ್ರೋಗ್ರಾಮ್ಸ್ ಆಫರ್ ಇದೆ, ದೇ ವಿಲ್ ಗೆಟ್ ಅ ಗ್ರೇಟ್ ಐಡಿಯಾ ಆ್ಯಕ್ಚುಲಿ. ಸೊ ನನ್ನ ಪ್ರಕಾರ ಪೋಷಕರು, ವಿದ್ಯಾರ್ಥಿಗಳು
31ನೇ ತಾರೀಕು 1ನೇ ತಾರೀಕು ಬಂದು ನಮ್ಮ ಜೊತೆಗೆ ಒಡನಾಟ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನಾವೇನು ಮಾಡಬಹುದು ಮುಂದೆ ಅಂತ. ಎಸ್ ಮ್ಯಾಮ್ ಹೇಳಿದ ಹಾಗೆ, ಹಾಗೂ ತಾವು 3 ಜನ ಇಷ್ಟೊತ್ತು ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ರೆ, ಆದರೆ ಖಂಡಿತವಾಗ್ಲೂ ಇದು ಡೆಫಿನೆಟ್ಲಿ ಸಾಲಲ್ಲ. ಸೊ ನಿಮ್ಮನ್ನೆಲ್ಲ ಹಾಗೆ ನಮ್ಮನ್ನ ಕೂಡ ನೀವು ಭೇಟಿ ಆಗಬೇಕು. ಇಷ್ಟು ವಿದ್ಯಾಸಂಸ್ಥೆಗಳು ಒಂದೇ ಸಲ ನಿಮ್ಮ ಮುಂದೆ ಬರ್ತವೆ. ಸೊ ವಿದ್ಯಾಮಂದಿರ ಕಾರ್ಯಕ್ರಮನ ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತಾ ತಮ್ಮ 3 ಜನರಿಗೂ ಕೂಡ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಥ್ಯಾಂಕ್ ಯು. ಸೊ ಎಸ್, ಪಬ್ಲಿಕ್ ಟಿವಿಯ ವಿದ್ಯಾಮಂದಿರ 3ನೇ ಆವೃತ್ತಿ ಇದೇ ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ನೇ ತಾರೀಕು ನಡೀತಾ ಇದೆ. ಮಿಸ್ ಮಾಡದೆ ಬನ್ನಿ. ಈ ಕಾರ್ಯಕ್ರಮದಲ್ಲಿ ಕೇವಲ ಪೋಸ್ಟ್ ಗ್ರಾಜುಯೇಷನ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋದಲ್ಲ, ಪ್ರತಿ ಗಂಟೆಗೊಮ್ಮೆ ಆಕರ್ಷಕ ಬಹುಮಾನನ ಕೂಡ ತಾವು ಗೆಲ್ಬಹುದು. ಸೊ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.